ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಹೆಸರು ಬದಲಾವಣೆ ಮಾಡಬೇಕು, ಬತ್ಲೆ ಸರ್ಕಾರ ಅಂತ ಹೆಸರು ಇಡಬೇಕು. ಹಾಗೆ ನಾಚಿಕಿಲ್ದ ಸರ್ಕಾರ ಯಾವ್ದಿದ್ರ ಅದ ಡಿ ಕೆ ಶಿವಕುಮಾರ್ ಅವ್ರದ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ 187 ಕೋಟಿ ಹಣದ ಹಗರಣಾಗಿಂದ ಸಿದ್ದರಾಮಯ್ಯ ಅವರು ಒಪ್ಕೊಂಡ ಅವ್ರಿಗೆ ಮಂತ್ರಿಮಂಡಲದಿಂದ ವಜಾ ಮಾಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ವಾಪಸ್ ತಗೊಂಡ ನಾನು ಇಬ್ರು ಕೂಡಿ ನಾವು ಇಬ್ರು ಡಿಗ್ರಿ ಮುಗಿಸಿ ಬಂದೇವು. ಕಳ್ಳು ಹೆಂಗೆ ಮಾಡೋದು, ಭ್ರಷ್ಟಾಚಾರ ಹೆಂಗೆ ಮಾಡೋದು, ಭ್ರಷ್ಟಾಚಾರ ದುನಿಯಾದಾಗ ನಮ್ಮಷ್ಟು ದೊಡ್ಡವ್ರು ಯಾರೂ ಇಲ್ಲ. ಮತ್ತು ಇದ್ರ ರೆಕಾರ್ಡ್ ನಾವು ಕಾಯಂ ಇಡಬೇಕಾದ್ರೆ ನೀ ಕೂಡಿ ಕರ್ನಾಟಕ ಲೂಟಿ ಮಾಡೋಣ ಅಂತ ವಿಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ಸ್ವಲ್ಪ ಧೈರ್ಯ ಇದ್ರೆ ಅವ್ರು ರಾಜೀನಾಮೆ ತಗೊಂಡು ತೋರಿಸ್ಬೇಕು. ಅವರ ಎಲ್ಲ ಇವ್ರದ್ದು ಕತೆ ಹೇಳಿಬಿಡ್ತಾರೆ A to Z. ಹೆಂಗೆ ಎಲ್ಲೆಲ್ಲಿ ATM ಹೇಗಿದೆ, ದಿಲ್ಲಿಗೆ ಹೇಗೆ ಥರ ದುಡ್ಡು ಮುಟ್ಟಿದ್ದು, ಆಂಧ್ರ ಪ್ರದೇಶಕ್ಕೆ ಯಾವ ಥರ ದುಡ್ಡು ಮುಟ್ಟಿದ್ದಾವೆ, ನಾಗೇಂದ್ರದ ಉಪಯೋಗ ಯಾವ ಥರ ತಗೊಂಡಿದ್ದೇವೆ ಅಂತ ನಾಗೇಂದ್ರ ಇವತ್ತು ತಾಕತ್ತಿದ್ರೆ ಅವ್ನು ವಜಾ ಮಾಡಿ ನೋಡ್ಲಿ. ಬೇಕಾದ್ರೆ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರನ ಈ ನಾಗೇಂದ್ರ ಇಡೀ ರಾಜ್ಯದ ಜನತೆ ಮುಂದೆ ಬಿಚ್ಚಿಡ್ತಾನು. ಆದ್ರೆ ಮುಖ್ಯಮಂತ್ರಿಗಳೊಂದು ಆಗ್ರಹ ಮಾಡ್ತೀವಿ, ಕೈ ಮೀರಿ ಹೋಗೋದ್ರೊಳಗನ ಬಿ ನಾಗೇಂದ್ರ ಅವರ ಸಚಿವ ಸಂಪುಟದಿಂದ ವಜಾ ಮಾಡ್ರಿ, ಬಿ ನಾಗೇಂದ್ರ ಸಚಿವ ಸಂಪುಟದ ಕಿತ್ತಾಕ್ರಿ. ಇಲ್ಲಾಂದ್ರೆ ನೈತಿಕವಾಗಿ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ಲಿ. ಇಲ್ಲಾಂದ್ರೆ ಹೋರಾಟ ಇದೆ, ಹಳ್ಳಿಗೆ ಮನೆಗೆ ಮನಕ್ಕೆ ಹೋರಾಟವನ್ನು ಮುಟ್ಟಿಸ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ.